ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಉಳಿದವರೆಲ್ಲ ಅನಿಸಿಕೆ ಎಲ್ರಿಗೂ ಆಸನ ನೆರವೇರಿಸಬೇಕೆಂದು ಶಾಸಕರಲ್ಲಿ ಮನವಿ. ಜನಪರ ಕಾಳಜಿ ಜನಪರ ಕಾಳಜಿ ಇರುವ ರಾಜಕೀಯ ಮುತ್ಸದ್ದಿಗಳು ಎನ್ನುವುದಕ್ಕೆ ಕಾರಣ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಜನಸಮೂಹವೇ ಅಕ್ಷರಶಃ ಕಾರಣವನ್ನ ನೀಡ್ತಾ ಇದೆ. ಈ ಸುಂದರ ಸಮಾರಂಭ ಜನಪ್ರತಿನಿಧಿಗಳಿಗೂ ಹಾಗೂ ಹುಣಸೆಹಳ್ಳಿಯ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಿಷ್ಯಣ್ಣ, ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು. ಇದ್ದಾರೂ ಇರ್ತಿರ್ಲಿಲ್ಲ, ಶಿಷ್ಯತರ ತೋಟವೂ ಇರ್ತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ದೇವರು ನನಗೆ ಆ ಸಂದರ್ಭದಲ್ಲಿ ಯಾವ ಬುದ್ಧಿ ಕೊಟ್ಟು ಏನು ಕಥೆಯೋ ನನಗೆ ಅವ್ರ ಸಹಕಾರ ಇತ್ತು, ಸಿದ್ದರಾಮಯ್ಯನ ಸಹಕಾರ ಇತ್ತು. ನೀನು ಏನು ಹೇಳ್ತೀವೋ ಅದು, ನಾನು ಏನು ಹೇಳ್ತೀನೋ ಅದನ್ನು ವೇದವಾಕ್ಯ ಆಗಿರ್ತಿತ್ತು ಸಿದ್ದರಾಮಯ್ಯನವ್ರಿಗೆ. ಆದರೆ ಅವರಿಗೆ ಕನ್ವಿನ್ಸ್ ಮಾಡಿ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ತರೋದು, ಎತ್ತಿನೊಳೆ ಯೋಜನೆಯ ನೀರನ್ನು ನೇರವಾಗಿ ಕೋಲಾರ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ತುಮಕೂರು ನಾಲೆ ಅಂತ ಆಯಿತು. ತುಮಕೂರು ನಾಲೆ ಅಂದರೆ ಎಲ್ಲಿ ಅಂತ ಬಂತು ಅಂದರೆ, ಅದು ನಾನು ಹುಟ್ಟಿದ ಊರು ತಿಮ್ಮನಹಳ್ಳಿ, ನಮ್ಮೂರು ನನ್ನ ತೋಟದ ಮೇಲೆ ಬರ್ತದೆ ಆ ನಾಲೆ ಬಂತು. ನಾನು ಹೇಳ್ತಾ ಇದ್ದೆ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮೂರಲ್ಲಿ ನಾನು ಏನಾರು ಮಾಡಿ ನದಿ ತೀರು ತರ್ತೇನೆ ಅಂತಕ್ಕಂಥ ಮಾತಾಡ್ತಿದ್ದೆ. ಇವನೇನಪ್ಪ ಈ ಹುಡುಗ ಇಷ್ಟರಲ್ಲೇ ಇದ್ದಾನೆ, ನೀರು ತರ್ತೀನಿ ಅಂತಾನೆ, ಇವನಿನ್ನೂ
ಇವನು ತಮಾಷೆ ಹಳ್ಳಿನಲ್ಲಿ ಮಾತಾಡೋರು, ಈ ಗುಂಡಿ ತೋಡಿ ನೀರು ತೋರಿಸ್ತಾರೆ ಇವನ್ನೆಲ್ಲರಿಗೂ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾಯಿದ್ರು. ಆದರೆ ಏನೋ ಒಂದು ಕಡೆಗೆ ದೈವ ನನ್ನ ಕೈಲಿ ಕೆಲಸ ಮಾಡಿಸ್ತು. ಇವತ್ತು ನನಗೆ SM ಕೃಷ್ಣ ಮತ್ತು ಸಿದ್ದರಾಮಯ್ಯ ಇಬ್ಬರಿಂದಾಗಿ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನೀರು ತರೋದಕ್ಕೆ ಸಾಧ್ಯ ಆಯಿತು. ಅದರಿಂದಾಗಿ ಇವತ್ತು ನಾವು ಪ್ರಯತ್ನ ಪಡ್ತಿದ್ದೇವೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಉಣಿಸಿದ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರು ನನಗೊಂದೇ ಮಾತಾಡಿದರು, ನೀನು ಎಸ್ಟಿಮೇಟ್ ಮಾಡಿಸು, ಅದಕ್ಕೆ ಮಂಜೂರಾತಿಯನ್ನು ಕೊಡಿಸೋ ಜವಾಬ್ದಾರಿ ನಂದು ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ಇಂಥ ಒಬ್ಬ ಧಾರಾಳದ ಮುಖ್ಯಮಂತ್ರಿ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರು ಇವತ್ತು ಅಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ತುಮಕೂರು ನಾಲೆ ಮಾಡೋದು, ತುಮಕೂರು ನಾಲೆಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ, ತುಮಕೂರು ನಾಲೆಯಿಂದ ನೀರು ಕೊಡೋದು ಅಥವಾ ಬೋರ್ಕಣಿಯಿಂದ ನೀರು ಕೊಡೋದು ಅಂತೇಳಿ. ಯಾವುದೇ ಕೊಟ್ಟರು ಕೂಡ ಅದನ್ನು ಚಿಕ್ಕನಾಯಕನಹಳ್ಳಿಯಿಂದಲೇ ಇವತ್ತು ನೀರು ಬರಬೇಕಾಗ್ತದೆ. ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲೂ ಕೂಡ ನಾನು ನೀರಾವರಿ ವಿಚಾರದಲ್ಲಿ ಏನು ಆ ದೃಢವಾದಂಥ ನಿಲುವು ತಗೊಳ್ತೀನೋ ಅದನ್ನು ನಾನು ಹಿಂದಿರುಗಿ ನೋಡಲೇ ಇಲ್ಲ, ಅದು ನಾನು ಸೋಲೂ ಇಲ್ಲ. ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಹೇಳ್ತೀವಿ. ದೇವರು ಪ್ರಜಾಪ್ರಭುತ್ವದಲ್ಲಿ ದೇವರು ಯಾರೂ ಇಲ್ಲ. ದೇವರು ಯಾರು ಅಂದರೆ ನೀವೇ ದೇವರು. ನಾನು ಸುಮಾರು 10 ಜನರಲ್ ಎಲೆಕ್ಷನ್ನು 3 ಎಲೆಕ್ಷನ್ನಲ್ಲಿ ಸೋತೆ. ಆದರೆ ಇನ್ನು 7ರಲ್ಲಿ ಗೆಲ್ಲಿಸಿದ್ರಿ. ಬಹುಶಃ ನಾನೇನಾದರೂ ಕೂಡ ಹೋದ ಬಾರಿ ಗೆಲ್ಲದಲ್ಲೇ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಯೋಜನೆಗಳು ಕೈಗೂಡುವಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಿತ್ತು ಅಂತಕ್ಕಂಥ ಭಾವನೆ ನನಗಿದೆ. ಆದರೆ ನಿಮ್ಮ ಆಶೀರ್ವಾದದ ಬಲದಿಂದಾಗಿ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಇವತ್ತು ಗಾಯತ್ರಿ ಜಲಾಶಯಕ್ಕೆ ಬೋರ್ ಕಡಿಮೆ ಮುಖೇಣ ಆದರೂ ಆಯಿತು, ಅಥವಾ ನಮ್ಮ ತಿಮ್ಮನಹಳ್ಳಿ ಹತ್ರ ಬರ್ತಕ್ಕಂಥ ನಾಲೆಯಿಂದ ಮುಂದೆ ಆದರೂ ಕೂಡ ನಾನು ನೀರು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಈಗಾಗಲೇ ಮೊನ್ನೆ ಶಶಿ ಗೋಳಾಡ್ದ, ನೀರಿಲ್ಲ ನಾವೇನು ಮಾಡೋದು ಅಂತೇಳಿ. ಬೋರ್ ಕಣಿವೆ ನೀರನ್ನ ನಾನೇನೋ ಮಾಡಿ ಬಿಡಿಸ್ದೆ. ಬೋರ್ ಕಣಿವೆ ನೀರನ್ನ ಬಿಡಿಸಿ ಭಾಳ ಆದಮೇಲೆ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು. ನೀರನ್ನ ತಗೊಂಡೋಗಿ ಎಲ್ಲ ಸಿರಾಕ್ ತಗೊಂಡೋಗ್ತಾವನೆ ಅಂತೇಳಿ. ಆ ಕೇಸ್ ಇನ್ನೂ ಕೂಡ ಇದೆ ಹೈಕೋರ್ಟ್ನಲ್ಲಿ. ಕೇಸ್ ಇದ್ರೂ ಇರಲಿ, ಬಟ್ ನಮಗೆ, ನಾನು ಕಾನೂನು ಮಂತ್ರಿ ಆಗಿದ್ದನು, ಭಾಳ ಕೋರ್ಟ್ಗಳನ್ನ ನೋಡಿದ್ದೀನಿ. ನಾನೇನು ಮಾಡಬೇಕು ಬಿಡಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಹುಣಸೆಹಳ್ಳಿ, ಹೇರೂರು, ಮೆಳೆಕೋಟೆ ನೀವು ಮರುಭೂಮಿ ಆಗೋದಕ್ಕೆ ಬಿಡೋದಿಲ್ಲ. ನೀರು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಗೆ ಮಾಡ್ತೀನಿ ಹೇಗೆ ಬಿಡ್ತೀನಿ ಅನ್ನೋದ್ರ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ಏನೇ ಇಷ್ಟೊಂದು ಚೆನ್ನಾಗಿದೆಯಾ ನೀನು ಅಂತಾರೆ. ಅಂದರೆ ಮೇಷ್ಟ್ರಾಗಿರೋವರೆಗೂ ಅವ್ನು ಹೆಂಡತಿ ಮಕ್ಕಳು ಸರಿಯಾಗಿ ನೋಡಿರಲಿಲ್ಲ. ಇದನ್ನು ತಮಾಷೆಯಾಗಿ ನಾನು ಹೇಳ್ತಿದ್ದೀನಿ. ಇನ್ಮೇಲೆ ನಾಳೆ ಇವತ್ತಿಂದ ಹೋಗಿ ಲತಾ ಅವರಿಗೆ ಮಖ ತೋರಿಸಿ ಜೊತೆಗಿದ್ದು ಚೆನ್ನಾಗಿರಿ, ನಿಮ್ಮ ಜವಾಬ್ದಾರಿಕೆ ನಮ್ಮ ಮೇಲಾಕಿ ನಿಮ್ಮ ಈ ಜನಗಳನ್ನು ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಂಥದೇ ಒಬ್ಬ ಮುಖ್ಯಮಂತ್ರಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ. ನಾನು ಇವತ್ತು ಎಲ್ಲಿದ್ದೇನೆ, ಏನಿದ್ದೇನೆ, ಹೇಗೆ ಮಾಡ್ತೇನೆ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಬೇಡ. ನಾವಿಬ್ಬರು ಕೂಡ ಒಡನಾಟಿಗಳಾಗಿದ್ದೇವೆ. ನಾವು ಆ ಕೆಲಸವನ್ನು ನಾನು ಮಾಡ್ತೇನೆ. ಇದು ಮಾಡ್ತಕ್ಕಂಥದ್ದು ಕೂಡ ನನಗೆ ಚಾಕಚಕ್ಯ ಇದೆ, ಅದು ಗೊತ್ತಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರಣದಲ್ಲೂ ಕೂಡ ವಾಣಿ ವಿಲಾಸ ನೀರನ್ನು ಇವತ್ತು ಗಾಯತ್ರಿ ಜಲಾಶಯಗಳು ತರುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಅಲಂಕರಿಸಲಿಲ್ಲ ಅಂದರೂ ಕೂಡ ಅವರು ಜನರ ಮಧ್ಯೆ ನಿಜವಾದ ಜನಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಜನಪ್ರಿಯತೆಗೆ ಕಾರಣ ನೀವೆಲ್ಲ ಇಲ್ಲಿ ಸೇರಿರೋದು. ಇಂಥ ಒಬ್ಬ ವ್ಯಕ್ತಿಗೆ ದೇವರು ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಕಾಲ 100 ವರ್ಷ ಜನಗಳ ಸೇವೆ, ಜನಗಳ ಮಧ್ಯೆ ಇದ್ದು, ಏಕೆಂದರೆ ಅವರಿಗೆ ನಿಸ್ವಾರ್ಥ ಅನ್ನೋದಕ್ಕೆ ಅವ್ರಿಗೆ ಸ್ವಂತ ಅನ್ನೋದೇನೂ ಇಲ್ಲ. ಸ್ವಂತ ಮಕ್ಕಳು ಕೂಡ ಮಕ್ಕಳಿಗೆ ಆಸ್ತಿ ಮಾಡಬೇಕಿನ್ನೊಂದು ಮತ್ತೊಂದು ಯಾವುದೇ ಆಲೋಚನೆ ಇಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ಎಲ್ಲ ರೀತಿಯ ಒಂದು ಒಳ್ಳೆಯದನ್ನ ದೇವರು ಮಾಡಲಿ, ನಾವೆಲ್ಲ ಅವರ ಜೊತೆಗೆ ಇರೋಣ ಅನ್ನೋ ಮಾತನ್ನ ಹೇಳಿ ಹೆಚ್ಚೇನು ಮಾತಾಡದೆ ಅವ್ರಿಗೆಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಕೇಳಲ್ಲ, ಅವರು ಆರೋಗ್ಯ ಮತ್ತೆ ನಮ್ಮೆಲ್ಲರ ಪ್ರೀತಿಯನ್ನ ಕೇಳ್ತಾರೆ. ಅದೆಲ್ಲ ಇರಲಿ ಅಂತ ಹೇಳಿ ನಾನಾದ್ರೂ ಶುಭವನ್ನು ಹಾರೈಸಿ ಅನ್ನೋದಕ್ಕಿಂತ ಶಶಿ ಅಪ್ಪನ ಅಭಿಮಾನಿ ಬಂಧುಗಳೆಲ್ಲ ಸೇರಿದ್ದೀರಿ. ನಾನು ಕೂಡ 5 ವರ್ಷದಿಂದ
ಅವರ ಸರಳತೆ, ಅವರ ನಡೆ ನುಡಿ ಮತ್ತೆ ಜನ ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಸಾಹೇಬರು ಒಂದಲ್ಲ ಅಂತ 2 ಸಾರಿ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟು ನನಗೆ ಎಲೆಕ್ಷನ್ ನಿಲ್ಲಿಸಿದ್ರು. ನನ್ನೆಲ್ಲ ನೋಡ್ಕೊಂಡ್ರು ಪಾಪ ಅವರು. ಆದರೂ ನನಗೆ ಆ ಗೆಲುವು ಅನ್ನೋದು ನನ್ನ ಭಾಗಕ್ಕೆ ಬರಲಿಲ್ಲ. ನಾನೇನು ಅದಕ್ಕೇನು ಅಸಂತೋಷ ಪಟ್ಟಿಲ್ಲ. ಅದನ್ನೆಲ್ಲ ನಾನು ಸಂತೋಷವಾಗಿ ಸ್ವೀಕರಿಸಿ ಈ ದಿವಸ ನಾನು ರಾಜಕೀಯನ ಮುನ್ನಡೆಸ್ಕೊಂಡು ಬಂದೆ. ನನಗೆ 70 ವರ್ಷ ಆಯಿತು. ನಾನು ಇನ್ನು ಮುಂದೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಇನ್ಯಾವುದೇ ಎಲೆಕ್ಷನ್ಗಳಿಗೆ ನಾನು ಕಂಟೆಸ್ಟ್ ಮಾಡೋದಿಲ್ಲ. ಆದರೆ ರಾಜಕೀಯದಲ್ಲಿ ಇರ್ತೀನಿ, ನಾನು ಯಾವುದೇ ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡೋದಿಲ್ಲ. ಇವತ್ತಿಗೆ ನಾನು ಎಲೆಕ್ಷನ್ ನಿಲ್ಲೋ ಒಂದು ಇದರಿಂದ ನಾನು ನಿವೃತ್ತಿ ಹೊಂದುತ್ತೀನಿ. ಮುಂದೆ ಯುವಕರು ಬೆಳ್ಕೊಂಡು ಹೋಗ್ಲಿ. ಆದರೆ ನಾನು ರಾಜಕೀಯ ನಮ್ದು ಏನೈತೋ ನನ್ನ ದೇಹ ಧೋರಣೆನ ನಾನು ನೋಡ್ಕೊಂಡು ಹೋಗ್ತೀನಿ. ನಾನು ಅವತ್ತಿಂದ ಇವತ್ತುವರೆಗೂ ಪಕ್ಷ ನಿಷ್ಠೆಯಿಂದ ಬಂದಿದ್ದೀನಿ, ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ಎಲ್ಲರಿಗೂ ಸಹಕಾರ ಕೊಟ್ಟಿದ್ದೀನಿ. ನಾನು ಯಾವತ್ತೂ ಯಾವುದೇ ಇದರಲ್ಲಿ ಒಂದು ಗುಳಗಂಜಿ ಅಷ್ಟು ನಾನು ಮೋಸ ಮಾಡಿಲ್ಲ. ಇದನ್ನ ಇಡೀ ತಾಲೂಕಲ್ಲಿ ಯಾರು ಕೇಳಿದ್ರು ಬೇಕಾದ್ರೆ ಹೇಳ್ತಾರೆ. ನಾನು ಆ ಥರ ನಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಅದೇ ಥರ ನಡ್ಕೊಂಡು ಹೋಗ್ತೀನಿ. ಟಿ.ಬಿ. ಜಯಚಂದ್ರರವರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು. ಇವರು ಅಧ್ಯಕ್ಷೀಯ ನುಡಿಯನ್ನ ನೆರವೇರಿಸಬೇಕೆಂದು ವೇದಿಕೆಯ ಪರವಾಗಿ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಆಶಾ ಕಿರಣ ಈ ಭಾಗದಲ್ಲಿ ಈ ಬಂದಿರೋ ಜನ ನೋಡಿದ್ರೆ ಅವರು ತುಂಬಾ ಎಲ್ಲ ಜನಗಳನ್ನ ತುಂಬಾ ಪ್ರೀತಿಸ್ತಾರೆ ಅನ್ಸುತ್ತೆ. ಅವರ ಪ್ರೀತಿಗೆ ನೀವು ಅವರ ಕೊಟ್ಟಿರೋ ಪ್ರೀತಿಗೆ ನೀವು ಮತ್ತೆ ಪ್ರೀತಿ ಕೊಡೋಕ್ಕೋಸ್ಕರ ಅವ್ರ ಬರ್ತ್ಡೇ ಬಂದಿದ್ರಿ. ಶಶಿಧರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ಈಗ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತ ಅವರ ಒಂದು ನೀರಾವರಿ ಹಾಗೂ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ಅವರಿಗೆ 2024 ಮತ್ತು 25ನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಲಭಿಸಿದೆ. ಈ ತಾಲೂಕಲ್ಲಿ ಈ ಬರದ ನಾಡಿನ ಒಬ್ಬ ಭಗೀರಥನಿಗೆ ಈ ರಾಜ್ಯದಲ್ಲೇ ಒಂದು ಉತ್ತಮ ಅಂದ್ರೆ 224 ಜನ ಶಾಸಕರಲ್ಲಿ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಬಂದಿದೆ. ಅದನ್ನ ನಿಮಗೆ ತಿಳಿಸಲು ನಾವು ಹರ್ಷಿಸುತ್ತೇವೆ. ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಈ ಶ್ರೀಯುತ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಮೊನ್ನೆ ರೀಸೆಂಟ್ ಆಗಿ ಸಮೇತ ಡಾಕ್ಟರೇಟ್ ಪದವಿನೂ ಬಂದಿತ್ತು. ಈಗ ಅತ್ಯುತ್ತಮ ಎಚ್.ಪಿ. ಶಶಿಧರ್ ಸರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಈ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ